ರಾಜಕಾರಣಿಗಳು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ನೋಡದೆ ಅವರು ಒಂದು ಓಟು ಅಂತ ಮಾತ್ರ ಪರಿಗಣಿಸ್ತಾರೆ ವಿನಃ ಒಬ್ಬ ವ್ಯಕ್ತಿ ಅಂತ ಪರಿಗಣಿಸಲ್ಲ. ಸೊ ಅದು ಸಿ ಎಂ ಆಗಿರ್ಬೋದು, ಡೆಪ್ಟಿ ಸಿ ಎಂ ಆಗಿರ್ಬೋದು, ಯಾರೇ ಆಗಿರ್ಬೋದು ಕೂಡ. ಸೊ ಅವರು ಸಾವು ನೋವು ಅನ್ನೋದ್ರೆ ಅವ್ರು ದೇ ಡೋಂಟ್ ಕೇರ್ ಅಬೌಟ್ ದಟ್. ಕಂಡೋರ್ ಮನೆ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋ ಜನ ಅಂತಾರಲ್ಲ, ಅದು ಸತ್ಯ. ಇದು ಬೇರೆ ದಾರಿ ಇಲ್ಲ. ಯಾಕಂದರೆ ಪೂರ್ವಜರು ಹಿಂದಿನಿಂದಲೇ ಹೇಳ್ಕೊಂಬಂದಿದ್ದಾರೆ, ಬಡವ ನೀನು ಮಡಗದಂಗಿರು ಅಂತಂಗೆ ಇರಬೇಕಾಗಿತ್ತು. ಸೊ ಬಡವರು ಸಂಭ್ರಮ ಆಚರಣೆ ಮಾಡೋಕೆ ಹೋದಾಗ ಈ ಥರ ಅನಾಹುತ ಆಗೋದು ಕಾಮನ್. ಅದು ನಿನ್ನೆ ಆಗಿರ್ತಕ್ಕಂಥ ಏನು ದುರಂತ ಇದೆಯಲ್ಲ, ಇದು RCB ಇನ್ನು 100 ಕಪ್ ಗೆದ್ದರೂ ಕೂಡ ಇದು ನಮ್ಮ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕಿ. ಈ ಕಪ್ಪು ಚುಕ್ಕಿನ ಯಾರಿಂದಲೂ ಅಳಿಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲಿ ಸಾವು ನೋವು ಆಗಿದ್ದಾವೆ ಅವ್ರವ್ರ ಮನೆಗೆ ಅವನೇ ಕೊಹ್ಲಿ ಥರ ಇದ್ದ. ಬಟ್ ಅಂಥ ದೊಡ್ಡ ಆಟಗಾರನೇ ಅವ್ರ ಮನೆಯವ್ರು ಕಳ್ಕೊಂಡಿದ್ದಾರೆ ಸರ್. ನೇರವಾಗಿ ಸರ್ಕಾರನೇ ಹೊಣೆ ಸರ್ ಇದಕ್ಕೆ, ಬೇರೆ ಯಾರೂ ಅಲ್ಲ. ಈ ಘಟನೆ ನಡೆದಿರೋದಕ್ಕೆ ಸರ್ಕಾರನೇ ಹೊಣೆ, ಪ್ರಾಣ ತೆಕ್ಕೊಂಡಿರೋದಕ್ಕೆ ಅವರೇ ಹೊಣೆ. ಮೊದಲನೇದಾಗಿ ಪೊಲೀಸರು, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅದರಲ್ಲಿ ಬೆಂಗಳೂರಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಜನಸಂಖ್ಯೆಗೆ ಎಷ್ಟು ಪೊಲೀಸರು ಇದ್ದಾರೆ ಅನ್ನೋದನ್ನು ನಮ್ಮ ರಾಜಕಾರಣಿಗಳು ತಿಳ್ಕೋಬೇಕು, ಗೃಹ ಸಚಿವರು ತಿಳ್ಕೋಬೇಕು. ಒಬ್ಬ ಪೊಲೀಸ್ ಎಷ್ಟು ಜನನ ಕ್ರೌಡನ್ನ ಕಂಟ್ರೋಲ್ ಮಾಡ್ಬೋದು, ಅದು ಕಾಮನ್ ಸೆನ್ಸ್. ಅದು ರಾಜಕಾರಣಿಗಳದ್ದು ಅವ್ರದ್ದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಇವಾಗ. ಸೋಷಿಯಲ್ ಮೀಡಿಯಾ ಅಷ್ಟು ಆಗಿದೆ. ಸೊ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕು, ಟಿವಿನಲ್ಲಿ ಬರಬೇಕು ಅನ್ನೋದು ಇನ್ನೂ ರಾಜಕಾರಣಿಗಳಿಗೆ ಅದೊಂದು ಹುಚ್ಚು ಮನಸ್ಥಿತಿ ಹೋಗಿಲ್ಲ. ಇನ್ನು ಈಗ ಏನು RCB ಕಪ್ ಗೆದ್ದಿದೆ ಅದಕ್ಕಿಂತ 100 ಪಟ್ಟು ನೋವಾಗಿದೆ ಸರ್, 100 ಪಟ್ಟು ನೋವಾಗಿದೆ. ಇದರಲ್ಲಿ ಎರಡನೇ ಮಾತಿಲ್ಲ. RCB ಸೆಲೆಬ್ರೇಷನಲ್ಲಿ ಒಂದಿಷ್ಟು ಸಾವಾಗಿದೆ ಸರ್, 11 ಜನ ಸಾವಾಗಿದೆ, ಒಂದಿಷ್ಟು ಜನ ಇನ್ನೂ ಗಂಭೀರವಾದ ಸ್ಥಿತಿ. ಏನು ಹೇಳಿ ಸರ್? ಆ್ಯಕ್ಚುಲಿ ಇದು ಅತಿರೇಕದ ಪರಮಾವಧಿ ಅಂತ ಅನ್ಬೋದು ನನ್ನ ಪ್ರಕಾರ. ಇದು ನನ್ನ ಸ್ವಂತ ಒಪಿನಿಯನ್ ಇದು. ಸೊ RCB ಫ್ಯಾನು ನಮಗೆ, ಈಗ ನಾನು ಫ್ಯಾನ್ ಅಂತ ನಮ್ಮ ಮಕ್ಕಳು ಕೂಡ RCB ಫ್ಯಾನು. ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಕೂಡ RCB ಫ್ಯಾನು. ಅದು ಹೌದು, ನಿಜ, ಒಪ್ಕೊಳ್ಳೇಬೇಕು ಅದನ್ನು. ಯಾಕಂದರೆ ನಾವು ಕನ್ನಡಿಗರಾಗಿ ನಾವು RCBಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ಸೋಲಿ ಗೆಲ್ಲಿ ಟೀಮ್ ನಮ್ಮದು, ಈ ಸಲ ಕಪ್ಪು ನಮ್ಮದು, ಅವರು ಹೇಳಿದಂತೆ ನುಡಿದಂತೆ ನಡೆದಿದ್ದಾರೆ ಈ ಸಲ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ನಿನ್ನೆ ಆಗಿರತಕ್ಕಂಥ ಏನು ದುರಂತ ಇದೆಯಲ್ಲ, ಇದು RCB ಇನ್ನು 100 ಕಪ್ ಗೆದ್ದರೂ ಕೂಡ ಇದು ನಮ್ಮ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕಿ. ಈ ಕಪ್ಪು ಚುಕ್ಕಿನ ಯಾರಿಂದಲೂ ಅಳಿಸೋಕ್ಕೆ ಸಾಧ್ಯ ಇಲ್ಲ. ಸೊ ಇದ್ರದ್ದು ಮೂಲ ಕಾರಣ ಬಂದು ನಮ್ಮ ಗೃಹ ಸಚಿವರು, ಆಯಿತಾ, ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು ಇದು. ಸೊ ಸಂಭ್ರಮನ ಹೆಂಗೆ ಬೇಕಾದ್ರೂ ಆಚರಣೆ ಮಾಡ್ಬೋದಾಗಿತ್ತು. ದೊಡ್ಡದಾಗಿ ಪ್ಯಾಲೇಸ್ ಗ್ರೌಂಡ್ ಇತ್ತು. ಸೊ ಜನಗಳನ್ನ ಇಷ್ಟೆಲ್ಲ ಕ್ರೌಡ್ ಬರುತ್ತೆ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ. ಈಗ 18 ವರ್ಷದ ತನಕ ಕಾಯ್ದುಬಿಟ್ಟು ಇವಾಗ ನೀವು ಸಡನ್ನಾಗಿ ಪ್ಲೇಯರ್ಸ್ ಕರ್ಕೊಬಂದು ಅವ್ರ ಮುಂದೆ ಇಟ್ಟಿದ್ರೆ ಜನ ಮಾಡಲಿಲ್ಲ, ಮಾಡೋಕ್ಕಾಗೋದು ಇಲ್ಲ. ಯಾಕಂದ್ರೆ ನಮಗೆ ಗೊತ್ತು ಈ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು. ಸೊ ಶನಿವಾರ ಭಾನುವಾರ ಪ್ರೋಗ್ರಾಮ್ ಏನಾದ್ರು ಇವ್ರು ಇಟ್ಕೊಂಡಿತ್ತು ಅಂದಿದ್ರೆ ಇದ್ರ 10 ಪಟ್ಟು ಸಾವು ನೋವು ಆಗೋದು. ನಮ್ಮ ರಾಜಕಾರಣಿಗಳು ಇದನ್ನು ಸಣ್ಣ ನ್ಯೂನತೆಗಳನ್ನು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅವ್ರಿಗೆ ಏನಾಗಿದೆ ಅಂತಂದರೆ, ಸೊ ರಾಜಕಾರಣಿಗಳು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ನೋಡದೆ ಅವರು ಒಂದು ಓಟು ಅಂತ ಮಾತ್ರ ಪರಿಗಣಿಸ್ತಾರೆ ವಿನಃ ಒಬ್ಬ ವ್ಯಕ್ತಿ ಅಂತ ಪರಿಗಣಿಸಲ್ಲ. ಇದು ಮೊದಲನೇ ತಪ್ಪು. ಸೊ ಅದು CM ಆಗಿರ್ಬೋದು, ಡೆಪ್ಟಿ CM ಆಗಿರ್ಬೋದು, ಯಾರೇ ಆಗಿರ್ಬೋದು ಕೂಡ. ಸೊ ಅವರು ಸಾವು ನೋವು ಅನ್ನೋದ್ರೆ ಅವ್ರು ದೇ ಡೋಂಟ್ ಕೇರ್ ಅಬೌಟ್ ದಟ್. ಸೊ ಇವತ್ತು ಎಲ್ಲಿ ಸಾವು ನೋವು ಆಗಿದ್ದಾವೆ ಅವ್ರವ್ರ ಮನೆಗೆ ಅವನೇ ಕೊಹ್ಲಿ ಥರ ಇದ್ದ. ಬಟ್ ಅಂಥ ದೊಡ್ಡ ಆಟಗಾರನೇ ಅವ್ರ ಮನೆಯವ್ರು ಕಳ್ಕೊಂಡಿದ್ದಾರೆ. ಸೊ ಇದು ಈಗ ನಮ್ಮ ಮನೇಲಿ ನಮ್ಮ ಸಾಕಿ ಬೆಳೆದಂಥ ಮಗ ಏನಾದರೂ ಸಣ್ಣ ನೋವಾಯ್ತು ಅಂದ್ರೂ ಕೂಡ ನಾವೆಷ್ಟು ಸಂಕಟ ಪಡ್ತೀವಿ, ಆ ರೀತಿ 6 ಮನೆಗಳಿಗೆ ತುಂಬಲಾಗದ ನಷ್ಟ ಇದು. ಇದು RCB ಅದು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಇದು ಕಪ್ ಚುಕ್ಕಿನೇ ಇದು. ಇದಂತೂ ಸತ್ಯ ಸರ್. ಇದು ಮೊದಲನೇದಾಗಿ ಪೊಲೀಸರು, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅದರಲ್ಲಿ ಬೆಂಗಳೂರಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಜನಸಂಖ್ಯೆಗೆ ಎಷ್ಟು ಪೊಲೀಸರು ಇದ್ದಾರೆ ಅನ್ನೋದನ್ನು ನಮ್ಮ ರಾಜಕಾರಣಿಗಳು ತಿಳ್ಕೋಬೇಕು, ಗೃಹ ಸಚಿವರು ತಿಳ್ಕೋಬೇಕು. ಒಬ್ಬ ಪೊಲೀಸ್ ಎಷ್ಟು ಜನನ ಕ್ರೌಡನ್ನ ಕಂಟ್ರೋಲ್ ಮಾಡ್ಬೋದು, ಅದು ಕಾಮನ್ ಸೆನ್ಸ್. ಅದು ಇವರು ಏರ್ಪೋರ್ಟಿಗೆ ಹೋಗಿ ಕರ್ಕೊಂಡು ಬರಲಿ, ನೋ ಪ್ರಾಬ್ಲಮ್, ಒಳ್ಳೆಯದು. ಯಾಕಂದರೆ ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕು, ಮಾಡಲಿ, ಇಲ್ಲ ಅಂತಲ್ಲ. ಆದರೆ ನಮ್ಮಲ್ಲಿ ಜನಸಂಖ್ಯೆ ಕ್ರೌಡ್ ಎಷ್ಟು ಬರುತ್ತೆ, ವಿಧಾನಸೌಧ ಮುಂದೆ ಮಾಡೋಂಥದ್ದು ಏನಿತ್ತು ಸರ್ ಅಲ್ಲಿ? ತಪ್ಪದು. ಬೇರೆ ದೊಡ್ಡ ಹೊರಗಡೆ ಪ್ಲೇಸ್ ತುಂಬ ಇತ್ತಲ್ಲ ಸರ್, ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಇತ್ತಲ್ಲ ಸರ್, ಮಾಡ್ಬೋದಾಗಿತ್ತು. ಸೊ ಇದು ಬಂದು ಮೇಂಟೈನ್ ಮೊದಲನೇದಾಗಿ ಹೇಳ್ಬೇಕಂತಂದರೆ ಪೊಲೀಸ್ ಇಲಾಖೆನೂ ಕಾರಣ, ನಮ್ಮ ರಾಜಕಾರಣಿಗಳೂ ಕಾರಣ ಸರ್. ಇದರಲ್ಲಿ ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಕಳು ವೇದಿಕೆಯಲ್ಲಿ ಆರಾಮಾಗಿದೆ ಸರ್. ಅದನ್ನೇ ಹೇಳ್ತಿರೋದು. ಇಲ್ಲಿ ಹೆಂಗಾಗಿದೆ ಅಂತಂದರೆ ಹಿರಿಯರು ಗಾದೆ ಮಾತು ಹೇಳ್ತಾರೆ, ಕಂಡೋರ್ ಮನೆ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋ ಜನ ಅಂತಾರಲ್ಲ, ಅದು ಸತ್ಯ. ಇದು ಬೇರೆ ದಾರಿ ಇಲ್ಲ. ಯಾಕಂದರೆ ಪೂರ್ವಜರು ಹಿಂದಿನಿಂದಲೇ ಹೇಳ್ಕೊಂಬಂದಿದ್ದಾರೆ, ಬಡವ ನೀನು ಮಡಗದಂಗಿರು ಅಂತಂಗೆ ಇರಬೇಕಾಗಿತ್ತು. ಸೊ ಬಡವರು ಸಂಭ್ರಮ ಆಚರಣೆ ಮಾಡೋಕೆ ಹೋದಾಗ ಈ ಥರ ಅನಾಹುತ ಆಗೋದು ಕಾಮನ್. ಅದು ಯಾಕಂದರೆ ಶ್ರೀಮಂತರ ಮನೆ ಮಕ್ಕಳು ಅವರು ಬೇರೆ ಎಲ್ಲಿ ಬೇಕಾದ್ರೂ ಹೋಗಿ ನೋಡ್ಕೊಂಬರ್ಬೋದು, ಅಲ್ಲೇ ಬಂದು ನೋಡ್ಬೇಕಂತೇನಿಲ್ಲ. ಸೊ ಬಡವ್ರ ಮಕ್ಕಳು ಬಂದಾಗ ಎದುರುಗಡೆ ಬಂದಾಗ ಅವ್ರಿಗೆ ಕ್ಯೂರಿಯಾಸಿಟಿ ನೋಡ್ಬೇಕನ್ನೋದೊಂದು ಆಸೆ. ಬಟ್ ಅದನ್ನು ಈ ಥರ ದುಃಖದ
ಈಗ ಏನು RCB ಕಪ್ ಗೆದ್ದಿದೆ ಅದಕ್ಕಿಂತ 100 ಪಟ್ಟು ನೋವಾಗಿದೆ ಸರ್, 100 ಪಟ್ಟು ನೋವಾಗಿದೆ, ಇದರಲ್ಲಿ ಎರಡನೇ ಮಾತಿಲ್ಲ. ಸೊ ಇದು ಸಂಭ್ರಮ ಅನ್ನೋದಕ್ಕಿಂತನೂ ಇದೊಂದು ಕಪ್ಪು ಚುಕ್ಕಿ ಆದಂಗೆ ಆಯಿತು ಸರ್. ಅವರು ಎಲ್ಲೆಲ್ಲಿ ಸತ್ತೋಗಿದ್ದಾರೆ ಅನ್ನೋರನ್ನ ಅವ್ರು ಏನಾಯಿತು, ಬದುಕಿರೋರು ಎಷ್ಟು ಜನ, ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಇದ್ದಾರೆ, ಅದ್ರ ಬಗ್ಗೆ ಗಮನ ಕೊಡಬೇಕಾಗಿತ್ತು. ಬಟ್ ಆ ವ್ಯಕ್ತಿತ್ವ, ಅವರು ಮನುಷ್ಯತ್ವ ಕಳ್ಕೊಂಡಾಗ ಅವರು CM ಆಗಿರ್ಬೋದು, ಡೆಪ್ಟಿ CM ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಸೊ ಎಲ್ಲ ವ್ಯಕ್ತಿಗಳು ಅದೇ ಮಾಡೋದು, ಮನುಷ್ಯತ್ವ ಇಲ್ಲದಂಥ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಅಷ್ಟೇ ನಾನು ಇದಕ್ಕೆ. ಇವಾಗ ಈ ಕಾರ್ಯಕ್ರಮ ಸಂಭ್ರಮಾಚರಣೆ ಎಲ್ಲ ಬೇಕಿತ್ತು, ಆದರೆ ಇದನ್ನೊಂದು ಪ್ರೀ ಪ್ಲ್ಯಾನಡ್ ಮಾಡ್ಬೋದಿತ್ತು ಅಂತ. ಸರ್ ಮಾಡಲಿ ಸರ್, ಯಾಕಂದರೆ ಈಗ RCB ಅನ್ನೋದು ಬರೀ ಬೆಂಗಳೂರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರ. ಬೆಂಗಳೂರಲ್ಲಿ ಮಾತ್ರ ರಾಯಲ್ ಚಾಲೆಂಜ್ ಬ್ಯಾಂಗ್ಳೂರು ಅಂತಂತೇಳಿ ಬರೀ ಬೆಂಗಳೂರಿನವ್ರು ಮಾತ್ರ ಸಂಭ್ರಮ ಆಚರಣೆ ಮಾಡುವಂಥದ್ದು ಅಲ್ಲ. ಆ್ಯಕ್ಚುಲಿ ಇದು RCB ಅನ್ನೋದು ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರ. ಸೊ ಇವರು ವಿಧಾನಸೌಧ ಮುಂದೆ ಎಲ್ಲಿದೆ ಸರ್ ಜಾಗ ಏನೋ ಇಲ್ಲ ಅಲ್ಲಿ. ಕಾಮನ್ ಸೆನ್ಸ್ ಫಸ್ಟ್ ಆಫ್ ಆಲ್ ಇವರು ಅದನ್ನು ಉಪಯೋಗಿಸ್ಬೇಕಾಗಿತ್ತು. ಸೊ ಏನಾಗುತ್ತೆ, ನಮ್ಮ ಜನಸಂಖ್ಯೆ ಎಷ್ಟಿದೆ, ಕ್ರೌಡ್ ಎಷ್ಟಿದೆ, ಪೊಲೀಸರು ಎಷ್ಟಿದ್ದಾರೆ, ಸೊ ನಾವು ಯಾವ ರೀತಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಇವರು ತಿಳ್ಕೊಬೇಕಾಗಿತ್ತು ಮೊದಲನೇದಾಗಿ. ಸೊ ಇಲ್ಲೇನಾಗಿದೆ, ರೋಡ್ ಶೋ ಒಂದು 2-3 ರೋಡನ್ನು ಬ್ಲಾಕ್ ಮಾಡಬೇಕಾಗಿತ್ತು. ನೀವು ಬ್ಲಾಕ್ ಮಾಡಿಬಿಟ್ಟು ಇಂಥ ರೋಡಲ್ಲಿ ಬರ್ತಾರಪ್ಪ ಪ್ಲೇಯರ್ಸು, ನೀವು ನೂಕುನುಗ್ಲಿಲ್ದಲ್ಲೇ ನಿಂತ್ಕೊಂಡು ನೋಡಿ ಸಂಭ್ರಮ ಆಚರಣೆ ಮಾಡಿ ಅಂತ ಹೇಳ್ಬೋದಾಗಿತ್ತು. ಸೊ ವಿಧಾನಸೌಧ ಮುಂದೆಗಡೆ ಜಾಗನೇ ಇಲ್ಲ. ಸೊ ಅಲ್ಲಿ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟು ಅವ್ರನ್ನ ತೋರಿಸೋದು ಅವಶ್ಯಕತೆ ಇರಲಿಲ್ಲ. ಸೊ ಯಾಕಂತಂದರೆ ಫ್ಯಾನ್ಸು ಅಟ್ಲೀಸ್ಟು ಎದುರುಗಡೆ ನೋಡಿದ್ನಪ್ಪ ಅನ್ನೋ ಒಂದು ತೃಪ್ತಿ ಇರುತ್ತೆ ಅವರಿಗೆ ಅಲ್ವಾ, ಹತ್ತಿರದಿಂದ ನೋಡಿದೆ ಅನ್ನೋದೊಂದು ತೃಪ್ತಿ ಇರುತ್ತೆ. ಸೊ ಅದನ್ನು ಇವರು ಮಾಡ್ಬೋದಾಗಿತ್ತು. ಬಟ್ ಅದು ವೈಫಲ್ಯನೇ ಅಲ್ಲೇ ಕಾರಣ, ಅದು ವೈಫಲ್ಯನೇ. ಅದು ಸರ್ಕಾರ ನೇರ ಹೊಣೆ ಅಂತ ಹೇಳಿ ಸರ್, ನೇರವಾಗಿ ಸರ್ಕಾರನೇ ಹೊಣೆ ಸರ್ ಇದಕ್ಕೆ, ಬೇರೆ ಯಾರೂ ಅಲ್ಲ. ಈ ಘಟನೆ ನಡೆದಿರೋದಕ್ಕೆ ಸರ್ಕಾರನೇ ಹೊಣೆ, ಪ್ರಾಣ ತೆಕ್ಕೊಂಡಿರೋದಕ್ಕೆ ಅವರೇ ಹೊಣೆ. ಯಾರು ಬಂದಿರ್ತಾರೆ ಅವರೇ ಹೊಣೆ ಇಲ್ಲಿ. ಏಕೆಂದರೆ ನನ್ನ ಪ್ರಾಣ ನಾನು ಹೆಂಗೆ ಬೇಕಾದ್ರೂ ತೆಕ್ಕೋಬೋದು, ನನಗೆ ಗೊತ್ತಿರುತ್ತೆ ಅಲ್ಲಿ ಕ್ರೌಡ್ ಜಾಸ್ತಿ ಆಗುತ್ತೆ, ನಾನು ಹೋಗ್ಬೇಕಾ ಬೇಡ ಅಂತಂತೇಳಿ ಅಲ್ವಾ. ಸೊ ಪ್ರಾಣ ತೆಕ್ಕೊಂಡಿರೋದು. ಆಮೇಲೆ ಇಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಸಾಮಾನ್ಯವಾಗಿ ಇಲ್ಲ ಚಿಕ್ಕವರು ಎಲ್ಲ 20 ವರ್ಷ, 18 ವರ್ಷ, 15 ವರ್ಷದವರು, ಸಣ್ಣ ಮಕ್ಳುಗಳು ಸತ್ತೋಗಿದ್ದಾರೆ. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಅವ್ರ ತಂದೆ ತಾಯಿನೂ ಅಷ್ಟೇ ಅಲ್ಲಿಗೆ ಹೋಗ್ಬಾರ್ದಪ್ಪ ಅನ್ನೋದನ್ನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕಾಗಿತ್ತು. ಬಟ್ ಅದು ಅವ್ರಿಗೆ ಅವೇರ್ನೆಸ್ ಇಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ಪ್ಲೇಯರ್ಸ್ಗಳು ಇಂಥ ದಿನ ಬರ್ತಾರೆ ಅನ್ನೋದು ಸಡನ್ನಾಗಿ ಆಗಿರೋದು, ನಾಳೆನೇ ಬರ್ತಾರೆ ಅಂತ ಹೇಳಿದಾಗ ಅವ್ರಿಗೇನೊಂದು ಎಕ್ಸೈಟ್ಮೆಂಟ್ ಆಗೋಯ್ತು. ಸೊ ಅದು ಬೇಕಾಗಿರಲಿಲ್ಲ. ಅವರು ರೋಡ್ ಶೋ ಮಾಡಿಕೊಂಡು ಒಂದು 2-3 ಏರಿಯಾಗಳು MG ರೋಡ್ ರೋಡ್ ಶೋ ಮಾಡ್ಬೋದಾಗಿತ್ತು. ಅಕ್ಕಪಕ್ಕದಲ್ಲಿತ್ತು ಜಾಗ. MG ರೋಡ್ ರೋಡ್ ಶೋ ಮಾಡಲಿಲ್ಲ. ಬೇರೆ ದೊಡ್ಡ ರೋಡ್ಗಳಿತ್ತು ಬೆಂಗಳೂರಲ್ಲಿ, ಅಲ್ಲೂ ರೋಡ್ ಶೋ ಮಾಡ್ಬೋದಾಗಿತ್ತು. ಅಷ್ಟು ಸಣ್ಣ ಜಾಗದಲ್ಲಿ ಮಾಡೋಂಥ ಅವಶ್ಯಕತೆ ಏನಿತ್ತು ಸರ್? ವಿಧಾನಸೌಧದ ಮುಂದೆ ಮಾಡಿರೋದೇ ರಾಜಕಾರಣಿಗಳೇ ಫೋಟೋಶೂಟ್ ಮಾಡೋದು, ಅದು ಮೋಸ್ಟ್ಲಿ ಅದು ಖಂಡಿತ ಸತ್ಯ. ಅದು ಹಾಂ, ಹೌದು, ಅದಂತೂ ಸತ್ಯ ಸರ್. ರಾಜಕಾರಣಿಗಳದ್ದು ಅವ್ರದ್ದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಇವಾಗ. ಜನಗಳು ಯಾವನೇನಾದರೂ ಕೇರ್ ಮಾಡೋಂಗಿಲ್ಲ. ಜನಗಳದ್ದು ರಾಜಕಾರಣಿಗಳದ್ದು ಅದೊಂಥರ ಫ್ಯಾಷನ್ ಇವಾಗ. ಈಗ ಯಾಕೆಂದರೆ ಸೋಷಿಯಲ್ ಮೀಡಿಯಾ ಅಷ್ಟು ಆಗಿದೆ. ಸೊ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕು, ಟಿ ವಿನಲ್ಲಿ ಬರಬೇಕು ಅನ್ನೋದು ಇನ್ನೂ ರಾಜಕಾರಣಿಗಳಿಗೆ ಅದೊಂದು ಹುಚ್ಚು ಮನಸ್ಥಿತಿ ಹೋಗಿಲ್ಲ. ಇನ್ನು ಅದು ಹೋಗಬೇಕು. ಅಟ್ಲೀಸ್ಟ್ ಒಳ್ಳೇದು ಮಾಡಲಿಲ್ಲ ಅಂದರೂ ಕೂಡ ಜನಗಳಿಗೆ ಕೆಟ್ಟದ್ದು ಮಾಡಬಾರ್ದು ಅನ್ನೋದು ಮನೋಭಾವ ಬರಬೇಕು ರಾಜಕಾರಣಿಗಳಿಗೆ. ಅದು ಎಲ್ಲಿವರೆಗೂ ಬರುತ್ತೋ ಇರೋ ಗೊತ್ತಿಲ್ಲ. ನಿನ್ನೆ ಅಹಮದಾಬಾದಿಂದ RCB ಅಭಿಮಾನಿ ಒಬ್ಬರು ವಿಡಿಯೋ ಮಾಡಿದ್ರು ಸರ್. ಬಂದು ಎನ್ಕರೇಜ್ ಮಾಡಿದವರು ನಾವು ಅಭಿಮಾನಿಗಳು, ಆಡಿದವರು RCB ಆಟಗಾರರು. ಸರ್ಕಾರ ಕ್ರೆಡಿಟ್ ತೊಗೊಳ್ಳೋ ಅಂಥದ್ದು ಏನು ಅವಶ್ಯಕತೆ ಇತ್ತು ಸರ್? ಆ್ಯಕ್ಚುಲಿ ಇಲ್ಲ, ಸರ್ಕಾರ ಕ್ರೆಡಿಟ್ ತೊಗೊಳ್ಳೋನ್ನೋದಲ್ಲ. ಯಾಕಂದರೆ ಕರ್ನಾಟಕದಲ್ಲಿ 18 ವರ್ಷದಿಂದ ಕಾಯ್ಕೊಂಡು ಬಂದಿದ್ದಂಥ ಒಂದು ಪ್ರತಿಫಲ ವಿನ್ ಆಯಿತು, ಒಪ್ಕೊಳ್ಳೋಣ ಸರ್, ಇಲ್ಲ ಅಂತಲ್ಲ. ಸರ್ಕಾರ ಇದಕ್ಕೆ ಭಾಗಿ ಆಗಬಾರ್ದು ಅಂತ ಹೇಳಲ್ಲ. ಯಾಕಂದರೆ ಸರ್ಕಾರನೂ ಕೂಡ ಅಂಡರ್ ಕಾನ್ಸ್ಟಿಟ್ಯೂಷನ್ ಒಳಗಡೆ ಕೆಲಸ ಮಾಡಬೇಕು. ಈ ಪ್ಲೇಯರ್ಸ್ ಕೂಡ ಕಾನ್ಸ್ಟಿಟ್ಯೂಷನ್ ಒಳಗಡೆ ಆಟ ಆಡಬೇಕು. ಯಾಕಂದರೆ ಅದು ಸತ್ಯ. ಅದು ಸರ್ಕಾರದವರು ಕೂಡ ಅವರು ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ಕರ್ನಾಟಕದ ಜನಸಂಖ್ಯೆ ಪ್ರತಿಯೊಬ್ಬರು ಕೂಡ, ಈಗ ನಾವು ಜನಗಳು ಆರಿಸಿ ಬಂದಿರ್ತಾನೆ ಸರ್ಕಾರ, ಜನಗಳು ಆರಿಸಿ ಬಂದಿರ್ತಾನೆ ಮಂತ್ರಿ ಅಲ್ವಾ. ಈಗ ಜನಗಳಿಂದನೇ ತಾನೇ IPL ನಡೀತಾ ಇರೋದು. ಸೊ ಜನಗಳಿಂದನೇ ತಾನೇ ಸರ್ಕಾರ ನಡೀತಿರೋದು. ಸೊ ಸರ್ಕಾರ ಅವ್ರ ಕೆಲಸ ಅವ್ರು ಮಾಡಬೇಕಾಗಿತ್ತು. ಬಟ್ ಇದು ಸರ್ಕಾರದ ವಿಫಲ ಅಂತೂ ಖಂಡಿತ ಆಗಿದೆ ಸರ್. ವೈಫಲ್ಯ ಖಂಡಿತ ಆಗಿದೆ ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.